ಹಿರಿಯೂರು ಉಪಸಮರ ಹಿನ್ನೆಲೆಯಲ್ಲಿ ಎನ್ಡಿಎ ಟಿಕೆಟ್ ಜೆಡಿಎಸ್ ಪಾಲಾಗುತ್ತಾ? ಹಿರಿಯೂರು ಉಪಸಮರ ಇರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಟಿಕೆಟ್ ಸಿಗುತ್ತಾ ಎನ್ಡಿಎ ಕಡೆಯಿಂದ ಅನ್ನುವಂತಹ ಪ್ರಶ್ನೆ ಇದೆ. ಏನು ಹಿರಿಯೂರು ವಿಧಾನಸಭಾ ಕ್ಷೇತ್ರ ಟಿಕೆಟ್ ಜೆಡಿಎಸ್ ಪಾಲಾಗುತ್ತಾ? ಹಿರಿಯೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ಬಿಜೆಪಿ ಮನಸ್ಸು ಮಾಡಿದ್ಯಾ ಅಂತ ಪ್ರಶ್ನೆ. ಬಿಜೆಪಿ ಕೋರ್ ಕಮಿಟಿಯಲ್ಲಿ ಹಿರಿಯೂರು ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಮುಂಬರುವಂತಹ ಚುನಾವಣೆಯ ಬಗ್ಗೆ ಉಸ್ತುವಾರಿ RMD ನೇತೃತ್ವದಲ್ಲಿ ಮಾತುಕತೆ. ಹಿರಿಯೂರು ಉಪಸಮರದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಹೇಗೆ ಅಂತ ಮಾತುಕತೆ ಮಾಡುವಂಥದ್ದು. ಒಂದು ವೇಳೆ ಜೆಡಿಎಸ್ಗೆ ಟಿಕೆಟ್ ಅನ್ನ ಬಿಟ್ಟುಕೊಟ್ರೆ ಹೇಗೆ ಅಂತ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಲಾಗಿರುವಂಥದ್ದು. ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಹೇಗಿರಬೇಕು, ನಮ್ಮ ರಾಜಕೀಯ ರಣತಂತ್ರ ಹೇಗಿರಬೇಕು, ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು, ಗೆಲ್ಲುವ ಮಾನದಂಡಗಳೇನು ಅಂತ ಇಲ್ಲಿ ಚರ್ಚೆ ಮಾಡಲಾಗಿದೆ. ಜೆಡಿಎಸ್ ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ಸಹಕಾರವನ್ನು ನೀಡಬೇಕು, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹಿರಿಯೂರು ಟಿಕೆಟ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಆದಮೇಲೆ ಯಾರಿಗೆ NDA ಟಿಕೆಟ್, ಮುಗಿಲೇಳಬಹುದಾದ ಕಾಂಗ್ರೆಸ್ ಅಸಮಾಧಾನದ ಲಾಭಕ್ಕೆ ಈಗ NDA ಮುಂದಾಗಿರುವಂಥದ್ದು. ಹಿರಿಯೂರು ಉಪಸಮರ ಇರುವಂತಹ ಹಿನ್ನೆಲೆ NDA ಟಿಕೆಟ್ ಜೆಡಿಎಸ್ ಪಾಲಾಗುತ್ತಾ? ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಜೆಡಿಎಸ್ ಪಾಲಾಗೋದು ಫಿಕ್ಸಾ? ಹಿರಿಯೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಜೆಪಿ ಬಿಟ್ಕೊಡಲು ಮನಸ್ಸು ಮಾಡಿದ್ಯಾ ಅನ್ನುವಂಥ ಪ್ರಶ್ನೆಯಲ್ಲಿ ನೋಡಿ, ಬಿಜೆಪಿ ಕೋರ್ ಕಮಿಟಿಯಲ್ಲಿ ಹಿರಿಯೂರು ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಒಂದು ವೇಳೆ ಜೆಡಿಎಸ್ಗೆ ಟಿಕೆಟ್ ಅನ್ನ ಬಿಟ್ಕೊಟ್ರೆ ಹೇಗೆ ಅಂತ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಲಾಗಿರುವಂಥದ್ದು. ಮುಂಬರುವಂತಹ ಚುನಾವಣೆಗಳ ಬಗ್ಗೆ ಉಸ್ತುವಾರಿ RMD ನೇತೃತ್ವದಲ್ಲಿ ರಣತಂತ್ರವನ್ನ ರೂಪಿಸಲಾಗಿದೆ. ಒಂದು ವೇಳೆ ಜೆಡಿಎಸ್ಗೆ ಟಿಕೆಟ್ ಬಿಟ್ಕೊಟ್ರೆ ಹೇಗೆ, ಅಥವಾ ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಹೇಗಿರಬೇಕು, ನಮ್ಮ ರಾಜಕೀಯ ರಣತಂತ್ರ ಹೇಗಿರಬೇಕು, ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು, ಗೆಲ್ಲುವ ಮಾನದಂಡದ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿದೆ. ಜೆಡಿಎಸ್ ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ಸಹಕಾರವನ್ನ ನೀಡಬೇಕು ಅಂತ ಮಾತುಕತೆ ಆಗಿರುವಂಥದ್ದು. ಇನ್ನು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹಿರಿಯೂರು ಟಿಕೆಟ್ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳಾಗಿವೆ. ನೋಡಿ, ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಆದ ಮೇಲೆ ಯಾರಿಗೆ NDA ಟಿಕೆಟ್ ಎಂಬುದು ಫೈನಲ್ ಆಗುತ್ತೆ. ಕಾಂಗ್ರೆಸ್ನ ನೋಡಿ ನಂತರವಾಗಿ ಇಲ್ಲಿ NDA ಟಿಕೆಟ್ ಯಾರಿಗೆ ಕೊಡಬೇಕು, ಬಿಜೆಪಿನ ಅಥವಾ JDS ಅನ್ನುವಂಥದ್ದನ್ನ ತದನಂತರದಲ್ಲಿ ನಿರ್ಧಾರ ಮಾಡುವಂಥದ್ದು. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೇಳಬಹುದಾದಂತಹ ಒಂದು ಸಾಧ್ಯತೆಗಳಿರುತ್ತಲ್ಲ, ಅದನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಳ್ಳುವಂಥದ್ದು. ಅಂದ್ರೆ NDA ತನ್ನ ಲಾಭಕ್ಕೆ ಬಳಸ್ಕೊಂಡು ನಂತರ ಇಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು, ಟಿಕೆಟ್ ಕೊಟ್ಟ ನಂತರ ಗೆಲ್ಲುವ ಮಾನದಂಡ ಏನು, ಯಾರಿಗೆ ಮಣೆ ಹಾಕಬೇಕು, ಅಂದ್ರೆ ಬಿಜೆಪಿಯಲ್ಲೇ ಟಿಕೆಟ್ ಕೊಟ್ರೆ ಏನು ಮಾಡಬೇಕು, ಯಾವ ರೀತಿ ಚುನಾವಣೆಯನ್ನ ಗೆಲ್ಲಬೇಕು, ಅಥವಾ JDSಗೆ ಟಿಕೆಟ್ ಕೊಟ್ರೆ ಏನು ಮಾಡಬಹುದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಹಿರಿಯೂರು ಉಪಚುನಾವಣೆ ವಿಚಾರವೇ ಈಗ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಹಿರಿಯೂರು ಉಪಸಮರದಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅದನ್ನ ನೋಡ್ಕೊಂಡು ಇಲ್ಲಿ ಬಿಜೆಪಿ ಅಥವಾ JDS ಇಲ್ಲಿ ಯಾರಿಗೆ ಕೊಡಬೇಕು ಅಂತ ಡಿಸೈಡ್ ಆಗುತ್ತೆ. ಇನ್ನು ಇಷ್ಟು ದಿನ ಧಾರವಾಡದಲ್ಲೂ ಕೂಡ ಬೈ ಎಲೆಕ್ಷನ್ ಅಂತ ಹೇಳಲಾಗ್ತಾ ಇತ್ತು. ರಾಜಕೀಯ ಪಕ್ಷಗಳು ತಮ್ಮದೇ ಸಿದ್ಧತೆಗಳಲ್ಲಿ ಮುಗಿಬಿದ್ದಿದ್ವು. ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಯೋಚನೆ ಇತ್ತು. ಆದರೆ ಆಗಿದ್ದೇ ಬೇರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿತು. ಹೀಗಾಗಿ ವಿನಯ್ಗೆ ರಿಲೀಫ್ ಸಿಕ್ತು. ಇಲ್ಲಿ ಸದ್ಯ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯೋದಿಲ್ಲ. ಹೀಗಾಗಿ ಹಿರಿಯೂರು ಕ್ಷೇತ್ರಕ್ಕೆ ಮಾತ್ರ ನಡೆಯಲಿದೆ ಬೈ ಎಲೆಕ್ಷನ್. ಎಲ್ಲಾ ಪಕ್ಷಗಳ ಚಿತ್ತ ಈಗ ಹಿರಿಯೂರಿನತ್ತ ಇರುವಂಥದ್ದು. ಯಾರನ್ನ ಕಣಕ್ಕಿಳಿಸಬೇಕು, ಬಿಜೆಪಿ JDS ಹಾಗೂ ಕಾಂಗ್ರೆಸ್ನ ಪಕ್ಷಗಳಲ್ಲಿ ಇದೀಗ ಇದರದ್ದೇ ಚರ್ಚೆ ಆಗ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಹಿರಿಯೂರು ಉಪಸಮರದ ಟಿಕೆಟ್ ಹಂಚಿಕೆ. ಇಷ್ಟು ದಿನ ಧಾರವಾಡದಲ್ಲೂ ಕೂಡ ಬೈ ಎಲೆಕ್ಷನ್ ಆಗುತ್ತೆ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ರು, ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು. ಯಾಕಂದ್ರೆ ಇಲ್ಲಿ ವಿನಯ್ ಕುಲಕರ್ಣಿ ನಾಯಕತ್ವ ಅನರ್ಹತೆಯ ರದ್ದಾಗುತ್ತೆ, ಜೀವಾವಧಿ ಶಿಕ್ಷೆ ಆಗಿದೆ, ಈ ರೀತಿ ಬೈ ಎಲೆಕ್ಷನ್ ಮಾಡ್ತಾರೆ ಧಾರವಾಡದಲ್ಲೂ ಅನ್ನುವಂತಹ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ವಿನಯ್ ಕುಲಕರ್ಣಿ ನಾಯಕತ್ವ ಅನರ್ಹತೆ ರದ್ದಾಯಿತು. ಜೊತೆಗೆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿತು ಹೈಕೋರ್ಟ್. ಹೀಗಾಗಿ ವಿನಯ್ಗೆ ರಿಲೀಫ್ ಸಿಕ್ಕಿದೆ. ಸದ್ಯ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯೋದಿಲ್ಲ. ಹೀಗಾಗಿ ಹಿರಿಯೂರು ಕ್ಷೇತ್ರಕ್ಕೆ ಮಾತ್ರ ಬೈ ಎಲೆಕ್ಷನ್ ನಡೆಯಲಿದೆ. ಎಲ್ಲಾ ಪಕ್ಷಗಳ ಚಿತ್ತ ಈಗ ಹಿರಿಯೂರಿನತ್ತ ಇದೆ. ಯಾರನ್ನ ಕಣಕ್ಕಿಳಿಸಬೇಕು,
ಅಂತ ಯೋಚನೆ ಆಗ್ತಾ ಇರುವಂಥದ್ದು. ಅಂದರೆ ಅವರಿಗೆ ಯಾರನ್ನ ಇಳಿಸಿದ್ರೆ ಇಲ್ಲಿ ಏನು ಎಲೆಕ್ಷನ್ಗೆ ನಿಲ್ಲಿಸಿದ್ರೆ ಯಾರು ಗೆಲ್ತಾರೆ, ಮಾನದಂಡಗಳೇನು, ಏನು ಮಾಡಬಹುದು ಅಂತ ಪ್ಲ್ಯಾನ್ ರೂಪಿಸಲಾಗ್ತಾ ಇರುವಂಥದ್ದು. ತೀವ್ರ ಕುತೂಹಲಕಾರಿಯಾಗಿದೆ ಈಗ ಹಿರಿಯೂರು ಉಪಸಮರದ ಟಿಕೆಟ್ ಹಂಚಿಕೆ. ಬಿಜೆಪಿ, JDS ಹಾಗೂ ಕಾಂಗ್ರೆಸ್ ಈ ಮೂರೂ ಪಕ್ಷಗಳು ಕೂಡ ಈಗ ಏನು ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾರಿಗೆ ಟಿಕೆಟನ್ನು ನೀಡಬೇಕು, ಯಾರಿಗೆ ಟಿಕೆಟ್ ನೀಡಿದ್ರೆ ಗೆಲ್ತಾರೆ, ಅದರ ಮಾನದಂಡಗಳೇನು, ಅದನ್ನೆಲ್ಲವನ್ನ ಲೆಕ್ಕಾಚಾರ ಹಾಕ್ತಾ ಇರುವಂಥದ್ದು. ಧಾರವಾಡದಲ್ಲೂ ಕೂಡ ಬೈ ಎಲೆಕ್ಷನ್ ಆಗಬಹುದು ಅಂತ ಒಂದು ಊಹೆಯನ್ನು ಮಾಡ್ಕೊಂಡಿದ್ರು, ಭಾವಿಸ್ಕೊಂಡಿದ್ರು. ಯಾಕಂದರೆ ಏನು ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿತ್ತು, ಒಂದು ಅನರ್ಹರಾಗುವಂಥದ್ದು, ಅಂದರೆ ಆ ಒಂದು ಶಾಸಕತ್ವ ಏನಿದೆ ಅದು ಅನರ್ಹ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಈಗ ಅದು ರದ್ದಾಗಿದೆ. ಅವರಿಗೆ ಜೀವಾವಧಿ ಶಿಕ್ಷೆ ಏನಿತ್ತು ಅದಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಹೀಗಾಗಿ ರಿಲೀಫ್ ಸಿಕ್ಕಿರುವಂಥದ್ದು. ಅದರಿಂದ ಧಾರವಾಡದಲ್ಲಿ ಉಪಚುನಾವಣೆ ನಡೆಯೋದಿಲ್ಲ. ಈಗ ಎಲ್ಲರ ಚಿತ್ತ ಹಿರಿಯೂರ ಮೇಲಿದೆ.